ನಮ್ಮದು ಚಳ್ಳಕೆರೆ, ಚಿತ್ರದುರ್ಗ ಡಿಸ್ಟಿಕಲ್ಲಿ ಬರುತ್ತೆ. ನಾನು ಒಬ್ಬ ಮೆಕ್ಯಾನಿಕಲ್ ಇಂಜಿನಿಯರು. ನಮ್ಮ ಸ್ನೇಹಿತರವ್ರ ಕಡೆಯಿಂದ ಧ್ಯಾನ ಅನ್ನುವ ಒಂದು ಮಹಾಜ್ಞಾನ ನಮಗೆಲ್ಲರಿಗೂ ಪರಿಚಯ ಆಯಿತು. ಆದರೂ ಕೂಡ ಯಾವುದೋ ಒಂದು ಮೂಲೆಯಲ್ಲಿ ಏನೋ ಒಂದು ಕೊರತೆ ಇದೆ ಅಂತ ಅನ್ನಿಸ್ತಾ ಇತ್ತು. ಯಾವುದೋ ಒಂದು ಮೂಲೆಯಲ್ಲಿ ಕೊರಿತಾ ಇತ್ತು, ಇನ್ನೂ ಏನೋ ಬೇಕು ಅಂತಂದು. ಅದು ಹಣನೂ ಅಲ್ಲ, ಅಂತಸ್ತು ಅಲ್ಲ, ನೇಮು ಅಲ್ಲ, ಏನೂ ಅಲ್ಲ. ಅದು ಕೊನೆಗೆ ಬರ್ತಾ ಏನು ಜೀವನನು ಅಂತಾನು ಅನ್ನಿಸ್ಬಿಡುತ್ತೆ. ಅದು ಈಗ ನಾವು ಧ್ಯಾನಕ್ಕೆ ಬಂದ ಮೇಲೆ ತೃಪ್ತಿ ಅನ್ನೋದನ್ನ ಪ್ರತಿಯೊಂದು ಸ್ಟೇಜಲ್ಲೂ ಅನುಭವಿಸ್ತಾ ಇದ್ದೀವಿ. ನನ್ನ ಹೆಸರು ಸುಧಾಕರ್ ಅಂತ. ನಮ್ಮದು ಚಳ್ಳಕೆರೆ, ಚಿತ್ರದುರ್ಗ ಡಿಸ್ಟಿಕಲ್ಲಿ ಬರುತ್ತೆ, ಕರ್ನಾಟಕ ಸ್ಟೇಟಲ್ಲಿ. ಚಳ್ಳಕೆರೆಯಲ್ಲಿ 2008ಇಂದ ಧ್ಯಾನದ ಬಗ್ಗೆ ನಮಗೆ ಪರಿಚಯ ಆಯಿತು. ನಮ್ಮ ಸ್ನೇಹಿತ ನಾಗೇಂದ್ರ ಅವ್ರ ಕಡೆಯಿಂದ ನಮ್ಮ ಚಳ್ಳಕೆರೆಗೆಲ್ಲನೂ ಇದು ಧ್ಯಾನದ ಪರಿಚಯ ಆಯಿತು. ದಾವಣಗೆರೆಯಲ್ಲಿ ಒಂದು ಸಲ ಪತ್ರಿ ಸಾರ್ ಬರ್ತಾಯಿದ್ದಾರೆ ಅಂತ ವಿಷಯ ಗೊತ್ತಾದಾಗ ನಾನು ಮತ್ತು ನಮ್ಮ ಸ್ನೇಹಿತರ ನಾಗೇಂದ್ರ ಅವರು, ನಮ್ಮ ಮನೆಯವರು, ಅವರು ಮಿಸ್ಸಸ್ಸು ಎಲ್ಲರೂ ಅಲ್ಲಿ ಹೋಗಿದ್ವಿ. ಸೊ ಆವಾಗಲೇ ಫಸ್ಟು ನಾವು ಸಾರನ್ನ ನೋಡಿದ್ದು. ಪತ್ರಿ ಸಾರನ್ನ ಮೊದಲನೇ ಭೇಟಿ ಆವಾಗ ನೋಡಿದಾಗ್ಲೇ ನಮಗೆ ಅಲ್ಲಿವರೆಗೂ ಧ್ಯಾನದ ಬಗ್ಗೆನೂ ಜಾಸ್ತಿ ಏನೂ ಗೊತ್ತಿರಲಿಲ್ಲ, ಪತ್ರಿ ಸಾರ್ ಬಗ್ಗೆನೂ ಗೊತ್ತಿರಲಿಲ್ಲ. ಅವ್ರನ್ನ ನೋಡಿ ಒಂದು ಫಸ್ಟ್ ಮೀಟಿಂಗಲ್ಲೇ ನಮಗೆ ಏನೋ ಒಂಥರ ವಿಶೇಷ ಅನುಭವ ಆದಂಗೆ ಆಯಿತು. ಅದು ಯಾವ ಥರ ಅಂತ ನಾವು ಪದಗಳಲ್ಲಿ ಹೇಳೋಕ್ಕಾಗೋದಿಲ್ಲ, ಬಟ್ ಒಂದು ವಿಶೇಷವಾದ ಅನುಭೂತಿ ಅಂತಾರಲ್ಲ, ಆ ಥರ ನಮ್ಗೆ ಆಗೋಯ್ತು. ಆವಾಗ ಆ ಕ್ಲಾಸಸ್ಸೆಲ್ಲ ಅಟೆಂಡ್ ಮಾಡಿದ್ವಿ. ಆವಾಗ ಧ್ಯಾನದ ಬಗ್ಗೆ, ಧ್ಯಾನದ ಒಂದು ಏನು ಸ್ವಾಧ್ಯಾಯ, ಸತ್ಸಂಗ, ಧ್ಯಾನ ಅಂತ ಏನು ಹೇಳ್ತೀವಲ್ಲ, ಅದ್ರ ಬಗ್ಗೆ ನಾವು ಫಸ್ಟ್ ಕೇಳಿದ್ದೆ ದಾವಣಗೆರೆಯಲ್ಲಿ. ಅಲ್ಲಿಂದ ಅವಾಗಿನಿಂದ ಚಳ್ಳಕೆರೆಗೆ ವಾಪಸ್ ಬಂದ ಮೇಲೆ ನಮ್ಮ ಸ್ನೇಹಿತ ನಾಗೇಂದ್ರ ಅವರು ಈ ಧ್ಯಾನದ ಬಗ್ಗೆ ತುಂಬ ಮುತುವರ್ಜಿ ವಹಿಸಿ, ನಮ್ಮ ಚಳ್ಳಕೆರೆಯಲ್ಲಿ ಒಂದು ವಾಸವಿ ಮಹಲ್ ಅಂತಿದೆ. ವಾಸವಿ ಮಹಲ್ ಒಳಗಡೆ ಒಂದು ಧ್ಯಾನ ಮಂದಿರ ಅಂತ ಒಂದು ಸಪ್ರೇಟಾಗಿದೆ. ಆ ಧ್ಯಾನ ಮಂದಿರಕ್ಕೆ ಪ್ರತಿ ವಾರ ಒಬ್ಬ ಮಾಸ್ಟರ್ಸ್ನ ಕರೆಸ್ತಾಯಿದ್ರು, ಕರ್ನಾಟಕದಿಂದ ಮತ್ತು ಆಂಧ್ರದಿಂದ. ಸತತವಾಗಿ ಒಂದು ವಾರ ಕೂಡ ಬಿಡದಂಗೆ ಚಳ್ಳಕೆರೆಯಲ್ಲಿ ತುಂಬ ಜನ ನಾವು ಅಟೆಂಡ್ ಮಾಡಿದ್ವಿ. ಅವಾಗ ಯಾವಾಗ ನಾವು ಕಂಟಿನ್ಯೂಯಸ್ಸಾಗಿ ನಾವು ಅಟೆಂಡ್ ಮಾಡ್ತಾ ಬಂದ್ವೋ, ಆವಾಗ ನಮಗೆ ಒಂದೊಂದಾಗಿ ಈ ಎಳೆಯಾಗಿ ಬಿಚ್ಕೊಂಡು ಹೋಯಿತು. ಧ್ಯಾನ ಅನ್ನುವ ಒಂದು ಮಹಾಜ್ಞಾನ ನಮಗೆಲ್ಲರಿಗೂ ಪರಿಚಯ ಆಯಿತು. ಸೊ ಆ ವಿಧವಾಗಿ ನಾವೆಲ್ಲ ಧ್ಯಾನಕ್ಕೆ ಬಂದ್ವಿ. ಇನ್ನು ನನ್ನ ವೈಯಕ್ತಿಕವಾಗಿ ಹೇಳಬೇಕು ಅಂತಂದರೆ, ನಾನೊಬ್ಬ ಮೆಕ್ಯಾನಿಕಲ್ ಇಂಜಿನಿಯರು. ಚಳ್ಳಕೆರೆಯಲ್ಲಿ 2 ಕಾರ್ಖಾನೆ ಹಾಕಿದ್ದೀನಿ. ಬಯೋಮಾಸ್ ಬ್ರಿಕೇಟ್ಸ್ ಅಂತ ಮ್ಯಾನುಫ್ಯಾಕ್ಚರ್ ಮಾಡ್ತಾಯಿದ್ದೀವಿ. ಮೊದಲಿಂದಲೂ ನಮ್ಮ ಆರ್ಥಿಕವಾಗಿ ಸ್ವಲ್ಪ ಚೆನ್ನಾಗಿರೋದ್ರಿಂದ ನಮಗೇನಂಥ ಪ್ರಾಬ್ಲಮ್ಮು ಅಂತ ಏನೂ ಇರಲಿಲ್ಲ, ಹೆಲ್ತ್ ಪ್ರಾಬ್ಲಮ್ಮು ಅಂತಲೂ ಏನೂ ಇರಲಿಲ್ಲ, ಸಾಮಾಜಿಕವಾಗಿ ಪ್ರಾಬ್ಲಮ್ ಅಂತಲೂ ಏನೂ ಇರಲಿಲ್ಲ. ಯಾವುದರಲ್ಲೂ ಪ್ರಾಬ್ಲಮ್ ಅಂತ ಏನೂ ಇರಲಿಲ್ಲ. ಆದರೂ ಕೂಡ ಯಾವುದೋ ಒಂದು ಮೂಲೆಯಲ್ಲಿ ಏನೋ ಒಂದು ಕೊರತೆ ಇದೆ ಅಂತ ಅನ್ನಿಸ್ತಾ ಇತ್ತು. ಆ ಕೊರತೆ ಏನು ಅಂತ ಗೊತ್ತಿಲ್ಲ. ಯಾವುದೋ ಒಂದು ಮೂಲೆಯಲ್ಲಿ ಕೊರಿತಾ ಇತ್ತು, ಇನ್ನೂ ಏನೋ ಬೇಕು ಅಂತಂದು. ಅದು ಹಣನೂ ಅಲ್ಲ, ಅಂತಸ್ತು ಅಲ್ಲ, ನೇಮು ಅಲ್ಲ, ಏನೂ ಅಲ್ಲ. ಅದು ಸೊ ಈ ಧ್ಯಾನಕ್ಕೆ ಬಂದ ಮೇಲೆ ಆ ಒಂದು ಕೊರತೆನ ಸ್ವಲ್ಪ ಕಡಿಮೆ ಆಗ್ತಾ ಹೋಯಿತು. ಯಾವಾಗ ನಾವು ಧ್ಯಾನನ ಮಾಡೋದಕ್ಕೆ ಶುರು ಮಾಡಿದ್ವೋ, ಕಂಟಿನ್ಯೂಸ್ ಆಗಿ ಶುರು ಮಾಡಿದ್ವೋ, ಆವಾಗ ಆ ಕೊರತೆ ನಮಗೆ ಕಾಣ್ತಾ ಇಲ್ಲ. ಈಗ ಜೀವನದಲ್ಲಿ ಏನೊಂದು ಶಾರ್ಟೇಜು ಅಂತ ಅನ್ನಿಸ್ತಾ ಇತ್ತು, ಯಾವುದೋ ಒಂದು ಫುಲ್ಫಿಲ್ಮೆಂಟ್ ಆಗಿಲ್ಲ ಅಂತ ಅನ್ನಿಸ್ತಾ ಇತ್ತು, ಅದು ಸಂಪೂರ್ಣವಾಗಿ ನಿಂತೋಯ್ತು. ಆವಾಗ ನನಗನ್ನಿಸ್ತು, ಓಹೋ, ಇದೇ ನಮಗೇನು ಬೇಕಾಗಿತ್ತು ಅಂತಂದರೆ ಅದು ಈಗ ಸಿಕ್ಕಿದೆ ಅಂತಂದು ಅವಾಗಲಿಂದ ತುಂಬ ಸಂತೃಪ್ತಿಯಾಗಿ ಇದ್ದೀವಿ. ಇದಕ್ಕಿಂತ ಮೊದಲಿಂದಲೂ ನಾವು ಧ್ಯಾನಕ್ಕೆ ಬರೋದಕ್ಕಿಂತ ಮೊದಲು ನಾವು ವ್ಯವಹಾರಗಳು, ನಮ್ಮದು ವ್ಯಾಪಾರ ಎಲ್ಲ ಮಾಡ್ತಾಯಿದ್ವಿ, ಈಗಲೂ ಮಾಡ್ತಾಯಿದ್ವಿ.
ಆವಾಗ ಮಾಡೋ ವ್ಯಾಪಾರಕ್ಕೂ ಈಗ ವ್ಯಾಪಾರಕ್ಕೂ ತುಂಬ 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 ಡಿಫ್ರೆನ್ಸ್ ಅನ್ನಿಸ್ತಾ ಇದೆ. ಆವಾಗ ಏನು ಮಾಡಿದ್ರೂ ಓಕೆ, ನೆಕ್ಸ್ಟು ಇನ್ನೂ ಬೇಕು ಅನ್ನಿಸ್ತಾ ಇತ್ತು, ಇನ್ನೂ ಮಾಡಬೇಕು ಅನ್ನಿಸ್ತಾ ಇತ್ತು. ಬಟ್ ಈಗೇನಾಗ್ತಾ ಇದೆ, ಈಗ ನಾವು ವ್ಯಾಪಾರ ಮಾಡಿದರೂ ಕೂಡ ಒಂದು ತೃಪ್ತಿ ಅನ್ನೋದಿದೆ. ಈಗ ನಾವು ಧ್ಯಾನಕ್ಕೆ ಬಂದ ಮೇಲೆ ತೃಪ್ತಿ ಅನ್ನೋದನ್ನು ಪ್ರತಿಯೊಂದು ಸ್ಟೇಜಲ್ಲೂ ಅನುಭವಿಸ್ತಾ ಇದ್ದೀವಿ. ಕೆಲಸನೂ ಮಾಡ್ತಿದ್ದೀವಿ, ನೆಕ್ಸ್ಟ್ ಇನ್ನು ಅಚೀವ್ಮೆಂಟ್ ಮಾಡಬೇಕು ಅನ್ನೋ ಹಂಬಲನೂ ಇದೆ, ಅದ್ರ ಜೊತೆಗೆ ತೃಪ್ತಿ ಅನ್ನೋದೊಂದಿದೆ. ವಿ ಆರ್ ಸ್ಯಾಟಿಸ್ಫೈಡ್ ವಿತ್ ವಾಟ್ ವಿ ಆರ್. ಆ ಒಂದು ಸ್ಥಿತಿ ಇದೆಯಲ್ಲ, ಆ ಸ್ಥಿತಿ ಬರಬೇಕಂತಂದರೆ ನನಗೆ ಗೊತ್ತಿರೋ ಪ್ರಕಾರ ಧ್ಯಾನವೆಂಬ ಜ್ಞಾನ, ಸ್ವಾಧ್ಯಾಯ, ಸತ್ಸಂಗ ಈ 3 ಅಳವಡಿಸ್ಕೊಂಡಾಗಲೇ ತೃಪ್ತಿ ಅನ್ನೋದು ಸಿಗೋದು. ಯಾಕೆಂದರೆ ನಾವು ಯಾವುದೇ ಫೀಲ್ಡಲ್ಲಿರ್ಬೋದು, ತೃಪ್ತಿ ಅನ್ನೋದಿಲ್ಲ ಅಂತಂದರೆ ಅದಕ್ಕೆ ಮೊದಲಿಲ್ಲ, ಕೊನೆ ಇಲ್ಲ. ಕೊನೆಗೆ ಬರ್ತಾ ಬರ್ತಾ ಏನು ಜೀವನನೂ ಅಂತಲೂ ಅನ್ನಿಸ್ಬಿಡುತ್ತದೆ ಅದು. ಬಟ್ ಯಾವಾಗ ನಮಗೆ ತೃಪ್ತಿ ಅನ್ನೋದು ನಮ್ಮ ಪ್ರತಿಯೊಂದು ಹಂತದಲ್ಲೂ ತೃಪ್ತಿ ಅನ್ನೋದಿರುತ್ತೋ ಆವಾಗ ಒಂಥರ ಜೀವನನೇ ಸಂತೋಷಮಯವಾಗಿರುತ್ತೆ, ಖುಷಿಯಾಗಿರುತ್ತದೆ. ಸೊ ಈ ಥರ ಎಲ್ಲ ಫ್ರೆಂಡ್ಸ್ ಎಲ್ಲ ಸೇರಿಕೊಂಡು ಚಳ್ಳಕೆರೆಯಲ್ಲಿ ಒಂದು 40 ಒಂದು ದೊಡ್ಡ ಪಿರಮಿಡ್ ಕಟ್ಟಿದ್ವಿ. ಪಿರಮಿಡ್ ಕಟ್ಟಿದ ಮೇಲೆ ಅಂತಂದು ತುಂಬ ಅದ್ಭುತವಾಗಿ ಒಂದು ಪಿರಮಿಡ್ ಮೂಡ್ ಬಂದಿದೆ. ಅಷ್ಟೇ ವಿಧವಾಗಿ ಎಲ್ಲ ಕರ್ನಾಟಕ ಮತ್ತು ಆಂಧ್ರ ಮ್ಯಾಕ್ಸಿಮಮ್ ಮಾಸ್ಟರ್ಸ್ನ ನಾವೆಲ್ಲ ಕರೆಸಿ ಅಲ್ಲಿ ಅವರಿಂದ ಒಂದು ಪ್ರವಚನದ ರೂಪದಲ್ಲಿ ಧ್ಯಾನದ ಒಂದು ಜ್ಞಾನನೆಲ್ಲ ಪಡೀತಾ ಇದ್ದೀವಿ. ಕೇವಲ ನಾವು ಪಡೆಯೋದಲ್ಲ, ಚಳ್ಳಕೆರೆಯಲ್ಲಿ ಇವತ್ತು ಸಾವಿರಾರು ಜನ ಆ ಒಂದು ಪಿರಮಿಡ್ಡಿಂದ ಧ್ಯಾನಿಗಳಾಗಿದ್ದಾರೆ ಅಂತ ಹೇಳೋದಕ್ಕೆ ತುಂಬ ಹರ್ಷ ಆಗುತ್ತೆ. ಹಾಗೆ ನಮ್ಮದೊಂದು ತೋಟ ಇತ್ತು ಇಲ್ಲಿ ಚಳ್ಳಕೆರೆಯಿಂದ ಒಂದು ಸುಮಾರು 10 ಕಿಲೋಮೀಟ್ರ್ ಆಗುತ್ತೆ. ಸೊ ಇಲ್ಲಿ ಕೂಡ ನಾವು ಯಾವಾಗ ಈ ಫೀಲ್ಡಿಗೆ ಬಂದವೋ ಒಂದು ಪಿರಮಿಡ್ ಮಹಾತ್ಮನ ನಾವು ಅರ್ಥಕೊಂಡೋಗಿ ಶುರು ಮಾಡಿದ್ವಿ, ದ ಪವರ್ ಆಫ್ ಪಿರಮಿಡ್ ಅಂತಂದು. ಅದು ನಮಗೆ ಮಾಮೂಲಿ ಧ್ಯಾನ ಮಾಡೋದಕ್ಕೂ ಪಿರಮಿಡ್ ಒಳಗಡೆ ಧ್ಯಾನ ಮಾಡೋದಕ್ಕೂ ಡಿಫ್ರೆನ್ಸ್ ಏನಂತ ಗೊತ್ತಾಯಿತು. ಸೊ ಹಾಗಾಗಿ ಇಲ್ಲೊಂದು ತೋಟದ ಮನೆ ಅಂತ ಕಟ್ಟಿ ಮೇಲ್ಗಡೆ 20x20 ಪಿರಮಿಡ್ ಕಟ್ಟಿದ್ವಿ. ಸೊ ನಮ್ಮ ಅದೃಷ್ಟಕ್ಕೆ ಸಾರೇ ಬಂದು ಒಂದು ಸಲ ಚಳ್ಳಕೆರೆಯಿಂದ ಪಾಸಾಗಬೇಕಾದ್ರೆ ಪಿರಮಿಡ್ಡಿಗೆ ಬಂದರು. ಅವರೇ ಕೂತ್ಕೊಂಡು ಅವರೇ ಫ್ಲೂಟ್ ನುಡಿಸಿ ನಮ್ಮನ್ನು ಧ್ಯಾನಾಸಕ್ತರನ್ನು ಮಾಡಿದೆ. ಅದೇ ಒಂಥರ ಓಪನಿಂಗ್ ಥರ ಆಗೋಯ್ತದು. ಸೊ ಅದೊಂದು ಮರೆಯಲಾರದ ಮೊಮೆಂಟ್ಸ್. ಅನುಭವ ಅಂತಂದರೆ ಈಗ ಮೇಯ್ನ್ ಅವತ್ತರಿಂದ ಇವತ್ತಿನವರೆಗೂ ಧ್ಯಾನದಲ್ಲಿ ಕೂತ್ಕೊಂಡಾಗ ಮೊದಲನೇದು ಎಲ್ಲರಿಗೂ ಆಗಂಗೆ ಒಂಥರ ಸಂತೋಷ ಆಗ್ತದೆ, ತುಂಬ ಸಂತೋಷ ಆಗುತ್ತೆ. ಆ ಸಂತೋಷದ ಜೊತೆಗೆ ಹೇಳಿದ್ದಲ್ಲ, ತೃಪ್ತಿ ಅನ್ನೋದು ಅದು ಮೊದಲೇ ಒಂದು ಸಂತೋಷ ಮತ್ತು ತೃಪ್ತಿ ಅನ್ನೋದು ಮೊದಲೇ ಆಯಿತು. ಅದು ಬಿಟ್ಟರೆ ಇನ್ನು ಬೇರೆ ಎಲ್ಲ ಹೇಳೋ ಥರ ಸ್ಟಾರ್ಟಿಂಗಲ್ಲೆಲ್ಲ ಆಸ್ಟ್ರಲ್ ಟ್ರಾವೆಲ್ ತುಂಬ ಆಗ್ತಾಯಿತ್ತು. ಸ್ಟಾರ್ಟಿಂಗಲ್ಲಿ ಬಂದಾಗ ಏನು ಒಂದು ಟನ್ನಲ್ಲಿಂದ ಒಳಗಡೆ ಸುಯ್ ಅನ್ನಂಗೆ ಹೋಗ್ತಾರಲ್ಲ, ಆ ಥರ ಎಲ್ಲ ತುಂಬ ಆಗ್ತಾಯಿತ್ತು. ಆಮೇಲೆ ಆಕಾಶದಲ್ಲಿ ಹಾರಾಡೋ ಥರ ಮೊದಲೆಲ್ಲ ತುಂಬ ಆಗ್ತಾಯಿತ್ತು. ಒಂಥರ ಹೆಂಗೆ ಅಂತಂದರೆ ತುಂಬ ಮೇಲಕ್ಕೆ ಈ ಆಕಾಶದಲ್ಲಿ ಏರೋಪ್ಲೇನ್ ಹೆಂಗೆ ಹೋಗ್ತಾಯಿದೆ ಹಂಗೆ ಕೆಳಗಡೆ ಕ್ಲಿಯರಾಗಿ ಕಾಣ್ತಾ ಇದೆ. ನಮಗೆ ಕೆಳಗಡೆ ರೋಡುಗಳು, ಮನೆಗಳು, ರೋಡ್ ಎಲ್ಲ ಕಾಣ್ತಾ ಇದೆ. ಆ ಥರ ಎಲ್ಲ ಮೊದಲಿಗೆ ಆಗ್ತಾಯಿತ್ತು. ಈಗ ಬರ್ತಾ ಈಗೇನು ಆ ಥರ ಒಂದು ಅನುಭವ, ಆಸ್ಟ್ರಲ್ ಟ್ರಾವೆಲ್ ಆ ಥರ ಅನುಭವ ಮೊದಲ ಥರ ಈಗ ಆಗ್ತಾಯಿಲ್ಲ, ಗೊತ್ತಿಲ್ಲ. ಸ್ಟಾರ್ಟಿಂಗಲ್ಲಿ ಆಗಿತ್ತು ಅಷ್ಟೇ ಅದು. ಬಟ್ ಈಗೇನಿಲ್ಲ ಅಂತಂದ್ರೂ ಒಂದು ಅನುಭೂತಿ ಇದೆಯಲ್ಲ ಒಳಗಡೆ, ಅದಂತ ಈ ವರ್ಣಾತೀತ ಅಂತಾರಲ್ಲ, ಆ ಥರ ಅನುಭೂತಿ ಅವಾಗವಾಗ ಆಗ್ತಾಯಿರುತ್ತೆ. ಯಾವಾಗ 2 ಅವರ್ಸು 3 ಅವರ್ಸು ನಾವು ಯಾವಾಗ ಕುತ್ಕೋತೀವೋ ಆವಾಗ ಆ ಫೀಲಿಂಗ್ ಎಲ್ಲ ಬರ್ತಾಯಿದೆ. ಹೇಳ್ಬೇಕಂದ್ರೆ ಈಗ ನಾವು ಅಷ್ಟೇ ಬೆಳಗ್ಗೆ 9:30 ಆಯಿತು ಅಂತಂದರೆ ಫ್ಯಾಕ್ಟ್ರಿಗೆ ಹೋಯ್ತು ಅಂತಂದರೆ ಅಲ್ಲಿ 2 ಫ್ಯಾಕ್ಟ್ರಿ ಕಡೆ ನೋಡಿಕೊಂಡು ಅದು ಫುಲ್ಲು ಬ್ಯುಸಿ ಡ್ಯೂಟಿ ಎಲ್ಲ ಇರ್ತದೆ. ಬಟ್ ಯಾವಾಗ ನಮಗೆ ಇದು ಧ್ಯಾನದ ಒಂದು ರುಚಿ ಸಿಗುತ್ತೋ ಆವಾಗ ಟೈಮ್ ಅನ್ನೋದು ನಾವೇ ಆಟೋಮೆಟಿಕ್ಕಾಗಿ ಮಾಡ್ಕೊತೀವಿ. ಈಗ ನನಗೆ ನೋಡಿ ಆಮೇಲೆ ಯಾವಾಗಾಗುತ್ತೋ ಎಷ್ಟೊತ್ತಿಗಾಗುತ್ತೋ ಗ್ಯಾರಂಟಿ ಇಲ್ಲ. ಆದರೆ ಮಾತ್ರ ಇವತ್ತಿಗೂ ಕೂಡ ಬೆಳಿಗ್ಗೆ ಕರೆಕ್ಟ್ 4:15 ಏಳೋ ಅಭ್ಯಾಸ ಇಟ್ಕೊಂಡಿದ್ದೀವಿ. 4:15 ಇಟ್ಟರೆ ಬೆಳಿಗ್ಗೆ ಮಿನಿಮಮ್ 1 ಅವರ್ ಧ್ಯಾನ. ಅದು ಮೊದಲಿಂದ ಶುರು ಮಾಡ್ಕೊಂಡಿದ್ವಿ, ಈಗಲೂ ಶುರು ಮಾಡ್ಕೊಂಡಿದ್ದೀವಿ. ಯಾಕಂದರೆ ನಾವು ಏನು ಬ್ಯುಸಿ ಇದ್ರೂ ಆಮೇಲೆ ಬ್ಯುಸಿ ಇರ್ಬೋದು, ಬೆಳಗ್ಗೆ 4 ಗಂಟೆಗೇನು ಬ್ಯುಸಿ ಇರೋದಿಲ್ಲಲ್ಲ. ಸೊ ಅದನ್ನೇ ಒಂದು ಮುಖ್ಯವಾದ ಮೇಯ್ನ್ ಟೈಮ್ ಇಟ್ಕೊಂಡಿದ್ದೀವಿ, 4:15 6 ಗಂಟೆವರೆಗೂ. ದ್ಯಾಟ್ ಟೈಮ್ ಇಸ್ ಟೋಟಲಿ ರಿಸರ್ವ್ ಫಾರ್ ಮೆಡಿಟೇಷನ್ನು. ಸೊ ಮೊದಲೇ ಆ ಒಂದು ಸಮಯದಲ್ಲಿ ಮಾಡ್ತಾ ಇರೋದ್ರಿಂದ ಇವತ್ತಿಗೂ ಕೂಡ ಎಷ್ಟೇ ಬ್ಯುಸಿ ಇರಲಿ, ಎಲ್ಲೇ ಇರಲಿ,
ಸೊ ನಮಗೊಂದು ಅದಕ್ಕೆ ಅಂತ ಒಂದು ಟೈಮಲ್ಲಿ ಮಾಡ್ತಾಯಿದ್ದೀವಿ. ಅದು ಅದು ಇದು ರೆಗ್ಯುಲರಾಗಿರುತ್ತೆ. ನೆಕ್ಸ್ಟು ಮಧ್ಯಾಹ್ನ 1 ಅವರ್ 2 ಅವರ್ ಏನಾದ್ರು ಫ್ರೀ ಆಗಿತ್ತು ಅಂತಂದರೆ ಅವಾಗಲೂ ಬೇಕಾದ್ರೆ ಮನೆಗೆ ಬಂದು ಅವಾಗಲೂ ಕೂತ್ಕೊಂಡು ಮಾಡ್ತಾಯಿರ್ತೀವಿ. ಆಮೇಲೆ ಇನ್ನು ವಿಶೇಷವಾಗಿ ಇನ್ನೆಲ್ಲಾದರೂ ವಿಶೇಷ ಧ್ಯಾನ ಅಂತ ಕ್ಲಾಸಸ್ಸು ಧ್ಯಾನ ಅಂತ ಇರುತ್ತಲ್ಲ, ಅಲ್ಲಂತೂ ಯಾವುದೂ ತಪ್ಪಿಸೋದಿಲ್ಲ. ನಮ್ಮ ಚಳ್ಳಕೆರೆಯಲ್ಲಾಗ್ಬೋದು, ಈಗ ಅಲ್ಲಿ ರೀಸೆಂಟಾಗಿ ಹಿರಿಯೂರಲ್ಲಾಗಿದೆ ಅಲ್ಲಾಗ್ಬೋದು, ಆಮೇಲೆ ಸಾಕಷ್ಟು ಸಲ ಬೆಂಗಳೂರು ಮೆಗಾ ಪಿರಮಿಡಲ್ಲೂ ಸಾಕಷ್ಟು ಸಲ ಹೋಗ್ತೀವಿ. PSSM ಮೂಮೆಂಟು ಎಸ್ಪೆಷಲಿ ನಾನು ಚಳ್ಳಕೆರೆಯಲ್ಲಿ ತುಂಬ ನೋಡಿರೋದ್ರಿಂದ ಯಾರ್ಯಾರು ಇದರ ಒಂದು PSSM ಮೂಮೆಂಟ್ ಒಳಗಡೆ ಬಂದಿದ್ದಾರೆ, ಯಾರ್ಯಾರು ನಮ್ಮ ಪಿರಮಿಡ್ ಒಳಗಡೆ ಧ್ಯಾನಕ್ಕೆ ಬಂದಿದ್ದಾರೆ, ಅವ್ರ ಲೈಫಲ್ಲಿ ತುಂಬಾ ಚೇಂಜಸ್ ಆಗಿದೆ. ಅದರಲ್ಲಿ ಒಂದು ವಿಶೇಷ ಅಂತಂದರೆ ಅವರು ಆರ್ಥಿಕವಾಗಿ ಯಾವ ಸ್ಥಿತಿಯಲ್ಲೇ ಇರ್ಬೋದು. ನಾವು ನೋಡ್ದಂಗೆ ಹೆಚ್ಚು ಕಮ್ಮಿ ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡೋವಂಥವ್ರು ಬರ್ತಾಯಿದ್ದಾರೆ, ದೊಡ್ಡ ದೊಡ್ಡ ಫ್ಯಾಕ್ಟ್ರಿ ಓನರ್ಗಳು ಬರ್ತಾಯಿದ್ದಾರೆ, ಮಧ್ಯದ ಗೌರ್ಮೆಂಟ್ ಅಫಿಷಿಯಲ್ಸು ಬರ್ತಾಯಿದ್ದಾರೆ, ಪ್ರೈವೇಟವರು ಬರ್ತಾಯಿದ್ದಾರೆ, ನಮ್ಮ ಕಾರ್ ಡ್ರೈವರ್ಗಳು ಬರ್ತಾಯಿದ್ದಾರೆ, ಎಲ್ಲ ವರ್ಗದ ಜನ ಬರ್ತಾಯಿದ್ದಾರೆ. ಎಲ್ಲ ವರ್ಗದ ಜನ ಇಲ್ಲಿ ಏನಾಗಿದೆ ಅಂತಂದ್ರೆ, ನಾವು ಒಳಗಡೆ ಬಂದಮೇಲೆ ಯಾರಿಗೂ ಯಾವತ್ತೂ ಭೇದ ಭಾವ ಅನ್ನೋದಿಲ್ಲ, ಅಷ್ಟು ಚೆನ್ನಾಗಿದ್ದೀವಿ. ಆಮೇಲೆ ಅವರು ಕೂಡ ಅವರ ಒಂದು ಜೀವನ ಶೈಲಿ, ಈಗ ಅವ್ರದ್ದೇ ಒಂದು ಕಮ್ಯುನಿಟಿನಲ್ಲಿ ಬೇರೆ ಜನ ಮಾತಾಡೋದಕ್ಕೂ ನಮ್ಮ ಧ್ಯಾನಕ್ಕೆ ಬಂದಿರೋರು ಮಾತಾಡೋದಕ್ಕೂ ತುಂಬಾ ವ್ಯತ್ಯಾಸ ಇದೆ, ತುಂಬಾ ವ್ಯತ್ಯಾಸ. ವಿಶೇಷವಾಗಿ ಯಾರು ನಾನ್ ವೆಜಿಟೇರಿಯನ್ಸ್ ಇದ್ದರೂ ಅವ್ರು ಕನ್ವರ್ಟ್ ಆಗಿ ವೆಜಿಟೇರಿಯನ್ಸ್ ಆಗಿದ್ದಾರಲ್ಲ, ಅದು ಎಲ್ಲದಕ್ಕಿಂತ ಅದ್ಭುತ ಅಂತ ನನ್ನ ಭಾವನೆ. ಈಗ ನಾವೆಲ್ಲ ವಿ ಆರ್ ವೆಜಿಟೇರಿಯನ್ಸ್ ಬೈ ಬರ್ತು. ಸೊ ನಮಗೇನು ಅಂಥ ಇದು ಏನು ಬಿಡಬೇಕು ಅಂತ ಅದು ಬಿಟ್ಟಿದ್ದೀವಿ ಇದು ಬಿಟ್ಟಿದ್ದೀವಿ ಅಂತ ನಾವೇನು ಹೇಳಲ್ಲ. ಬಟ್ ಅವರು ದೇ ಆರ್ ನಾನ್ ವೆಜಿಟೇರಿಯನ್ಸ್ ಬೈ ಬರ್ತು. ಅಂಥವ್ರು ಕೂಡ ಈ ಧ್ಯಾನದ ಒಂದು ಫೀಲ್ಡಿಗೆ ಬಂದ ಮೇಲೆ ನಾನ್ ವೆಜಿಟೇರಿಯನ್ ಬಿಟ್ಟು ವೆಜಿಟೇರಿಯನ್ ಆಗಿ ಇವತ್ತು ಮನೆ ಮನೆಗೂ ಹೋಗಿ ಧ್ಯಾನದ ಬಗ್ಗೆ ಪ್ರಚಾರ ಮಾಡ್ತಾ ಇದ್ದಾರೆ, ನಾನ್ ವೆಜಿಟೇರಿಯನ್ ಬಗ್ಗೆ ಪ್ರಚಾರ ಮಾಡ್ತಾ ಇದ್ದಾರೆ. ಅವರು ಮಾಡೋದು ನಮಗಿನ್ನೂ ವಿಶೇಷವಾದ ಕೆಲಸ, ದೊಡ್ಡ ಕೆಲಸ ಅಂತ ನನ್ನ ಅನಿಸಿಕೆ. ಬಟ್ ಇದಕ್ಕೆ ಯಾರ್ಯಾರು ಬಂದಿದ್ರೋ ಎಲ್ಲರ ಜೀವನದಲ್ಲೂ ಪರಿವರ್ತನೆ ಆಗಿದೆ. ಇಲ್ಲ, ಇಲ್ಲಿ ನನ್ನ ಆಸೆ ಇರೋದು ಒಂದೇ, ಶಾಲಾ ಮಕ್ಕಳನ್ನ ಕರ್ಕೊಂಬಂದು ಒಂದು ರೆಗ್ಯುಲರ್ ಇಂಟರ್ವೆನ್ಸಲ್ಲಿ ಅವ್ರಿಗೆ ಎಷ್ಟು ಚಳ್ಳಕೆರೆಯಲ್ಲಿ ತುಂಬ ಶಾಲೆಗಳಿದ್ದಾವೆ. ಸೊ ಅಟ್ಲೀಸ್ಟ್ ಹೈಸ್ಕೂಲ್ ಹುಡುಗರನ್ನಾದರೂ ಇಲ್ಲಿ ಕರ್ಕೊಂಬಂದು ಅವ್ರಿಗೆ ಒಂದು ಧ್ಯಾನದ ತರಗತಿಯನ್ನು ಪರಿಚಯ ಮಾಡ್ತಾ, ಪಿರಮಿಡ್ ಎನರ್ಜಿ ಬಗ್ಗೆ, ಪಿರಮಿಡ್ ಬಗ್ಗೆ ಪರಿಚಯ ಮಾಡ್ತಾ, ಅವ್ರಿಗೊಂದು ಲಂಚು, ಬ್ರೇಕ್ಫಾಸ್ಟು, ಒಂದು ಡಿನ್ನರು ಏನಾದರೂ ಒಂದು ಅರೇಂಜ್ಮೆಂಟ್ ಮಾಡಿಕೊಂಡು ಇದನ್ನು ಧ್ಯಾನದ ಪ್ರಚಾರಕ್ಕೆ ಯೂಸ್ ಮಾಡೋ ಥರ ಮಾಡಬೇಕು ಅನ್ನೋದು ಒಂದು ಯೋಜನೆ ಇದೆ. ಅದು ಪ್ಲಸ್ ಆಮೇಲೆ ನಾವು ಏನು ಧ್ಯಾನ ಮಾಡ್ತೀವಲ್ಲ, ನೀವು ಹೇಳಿದ ಥರ ಹುಣ್ಣಿಮೆಗೆ ಇದು ತುಂಬ ಪ್ರಶಸ್ತವಾದ ಸ್ಥಳ. ಸೊ ಅದನ್ನು ಅದ್ರ ಜಾಸ್ತಿ ಮಾಡಬೇಕು, ಹುಣ್ಣಿಮೆ ಧ್ಯಾನನ ಇಲ್ಲಿ ಮಾಡಿಸ್ಬೇಕು, ಅದನ್ನು ಜಾಸ್ತಿ ಮಾಡಬೇಕು ಅನ್ನೋ ಒಂದು ಆಶಯ ಇದೆ. ಏನಿಲ್ಲ, ಧ್ಯಾನ ಅನ್ನೋದು ಬರೀ ಕೇಳೋದ್ರಿಂದ ಆಗಲ್ಲ, ದಯವಿಟ್ಟು ಮಾಡಿ. ಒಂದು ಸಲ ನೀವು ಧ್ಯಾನ ಒಂದು ಮಾಡೋಕ್ಕೆ ಶುರು ಮಾಡಿದರೆ, ಒಂದು ಧ್ಯಾನದ ಜ್ಞಾನನ ಪಡೆಯೋಕ್ಕೆ ಶುರು ಮಾಡಿದರೆ ನಿಮ್ಮ ಜೀವನನೇ ಬದಲಾಗುತ್ತೆ. ಯಾಕೆಂದರೆ ಈಗ ನಮ್ಗೆ ಎಷ್ಟೋ ಜನಕ್ಕೆ ನಮ್ಮದು ಜೀವನದ ಉದ್ದೇಶನೂ ಗೊತ್ತಿರಲ್ಲ, ಏನು ಹುಟ್ಟಿದ್ದೀವಿ ಅಂತ ಗೊತ್ತಿರೋದಿಲ್ಲ. ನಾವು ಹುಟ್ತಾ ಇದ್ದೀವಿ, ಓದ್ತೀವಿ, ಕೆಲಸ ಮಾಡ್ತೀವಿ, ಮದುವೆ ಮಾಡ್ಕೊತೀವಿ, ವಯಸ್ಸಾಗುತ್ತೆ, ಹೋಗ್ತಾ ಇರ್ತೀವಿ. ಬಟ್ ಈ ಗ್ಯಾಪಲ್ಲಿ ನಾವು ಯಾವಾಗಾದರೂ ನಮ್ಮನ್ನು ನಾವೇ ಒಂದು ಸಲ ಯೋಚನೆ ಮಾಡಿಕೊಂಡಾಗ ಏನು ಪರ್ಪಸ್ ಆಫ್ ಲೈಫು, ನಾವು ಏನಕ್ಕೆ ಬಂದಿದ್ದೀವಿ, ಎಲ್ಲಿಂದ ಬಂದಿದ್ದೀವಿ ಅಂತ ಏನಾದರೂ ಕ್ವಶನ್ ಬಂದಾಗ ಅವಾಗ ನಿಮ್ಮ ಹತ್ರ ಏನೂ ಇರಲ್ಲ ಆನ್ಸರ್ಸು. ಈಗ ಸಾರ್ ಹೇಳ್ತಾ ಇರ್ತಾರೆ, ಎಷ್ಟೋ ಜನ ಸುಮ್ಮನೆ ಬರ್ತಾರೆ ಹೋಗ್ತಾರೆ, ಪುನರಪಿ ಜನನಂ ಪುನರಪಿ ಮರಣಂ ಅಂತ ಹೇಳ್ತಾ ಇರ್ತಾರೆ, ಅರ್ಥ ಇಲ್ಲದ ಒಂದು ಜೀವನ ನಡೆಸ್ತಾರೆ ಅಂತಾರಲ್ಲ. ಸೊ ಆ ಥರ ಆಗೋದನ್ನು ಅವಾಯ್ಡ್ ಮಾಡಬೇಕಪ್ಪ ಅಂತಂದರೆ ನಾವೊಂದು ಧ್ಯಾನದ ಒಂದು ಫೀಲ್ಡಿಗೆ ಬರಬೇಕು. ಧ್ಯಾನದ ಒಂದು ಜ್ಞಾನನ ಪಡೆಯೋದ್ರ ಮೂಲಕ ನಿಮಗೆ ಪ್ರತಿಯೊಂದು ನಿಮಗೆ ಗೊತ್ತಾಗುತ್ತೆ. ಅದು ಈಗ ನೀವು ಈ ಫೀಲ್ಡಿಗೆ ಬಂದಮೇಲೆ ಹುಟ್ಟಂದ್ರೇನು, ಸಾವಂದ್ರೇನು, ನಾವು ಎಲ್ಲಿಂದ ಬರ್ತೀವಿ, ಏನಕ್ಕೆ ಬರ್ತೀವಿ, ನಮ್ಮ ಬರೋ ಉದ್ದೇಶ ಏನು, ನಾವು ಮತ್ತೆ ಎಲ್ಲಿ ಹೋಗ್ತೀವಿ, ಇದು ಎಲ್ಲದ್ರ ಬಗ್ಗೆ ನಿಮಗೆ ಕೂಲಂಕಷವಾಗಿ ಸಿಗುತ್ತೆ. ಆಮೇಲೆ ನೀವು ಇಲ್ಲಿ ಇರೋಷ್ಟು ದಿನ ನೆಮ್ಮದಿಯಾಗಿ ಖುಷಿಯಾಗಿ ಜೀವನ ಮಾಡ್ತೀರಾ. ಸೊ ಆ ಒಂದು ಉದ್ದೇಶಕ್ಕೆ ಎಲ್ಲರೂ ಕೂಡ ಯಾವುದೇ ಒಂದು ಕ್ಯಾಟಗರಿ ಆಗಿರ್ಬೋದು, ನಾವು ಶ್ರೀಮಂತರಪ್ಪ, ಇದು ಬರೀ ಶ್ರೀಮಂತರದು, ಇದು ಬಡವರದು, ಮೀಡಿಯಮ್ ಕ್ಲಾಸು, ಆ ಥರದ್ದು ಏನಿಲ್ಲ. ಎಲ್ಲ ವರ್ಗದವ್ರಿಗೂ, ಎಲ್ಲ ಜಾತಿಯವ್ರಿಗೂ, ಎಲ್ಲ ಧರ್ಮದವ್ರಿಗೂ ಕೂಡ ಒಂದೇ ಥರ ಇದೆ ಇಲ್ಲಿ, ಎಲ್ಲರಿಗೂ ಒಂದೇ ಆಗಿರೋದ್ರಿಂದ. ಸೊ ಈ ಒಂದು ಧ್ಯಾನದ ಒಂದು ಜ್ಞಾನ ಪಡ್ಕೋಬೇಕು ಅಂತ ನಾನು ಎಲ್ಲರಲ್ಲೂ ವಿನಂತಿಸ್ಕೊಳ್ತೇನೆ. ಮೊದಲಿಗೆ ಬ್ರಹ್ಮರ್ಷಿ ಪಿತಾಮಹ ಪತ್ರಿಜಿಯವರಿಗೆ ಮತ್ತು ಸ್ವರ್ಣಮಾಲಮ್ಮ ಅನ್ನೋರಿಗೆ ನನ್ನ ಕೋಟಿ ನಮನಗಳು. ನನ್ನ ಹೆಸರು ವತ್ಸಲ ಸುಧಾಕರ್ ಅಂತ. ನಾನು ಚಳ್ಳಕೆರೆಯ ನಿವಾಸಿ. ನಾನು ಧ್ಯಾನಕ್ಕೆ ಬಂದು 2006ರಲ್ಲಿ ಧ್ಯಾನಕ್ಕೆ ಬಂದಿದ್ದೀನಿ.
ಆವಾಗಿಂದ ಮಿಸ್ ಮಾಡದೆ ತಪ್ಪದೆ ಮಾಡ್ತಾಯಿದ್ದೀನಿ. ನನ್ನ ಧ್ಯಾನಕ್ಕೆ ಬಂದಮೇಲೆ ನನಗೆ ಶುಗರು ಬಿ ಪಿ ಎರಡೂ ಬಂತು. ನನಗೆ ಅವಾಗ ಅನ್ನಿಸ್ತು, ಇದೇನಪ್ಪ ಧ್ಯಾನ ಮಾಡಿದರೆ ಏನೂ ಇರಲ್ಲ ಅಂತ ಹೇಳ್ತಾರೆ, ಆದರೂ ಕೂಡ ನನಗೆ ಶುಗರ್ ಬಿ ಪಿ ಬಂದಿದೆಯಲ್ಲ ಅಂತ ಅನ್ನಿಸ್ತು ನನಗೆ. ಆಮೇಲೆ ಕಾಮಾಗಿ ಕೂತ್ಕೊಂಡು ಯೋಚನೆ ಮಾಡಿದಾಗ ನನಗೇನೋ ದೊಡ್ಡದಾಗೋದಿತ್ತೇನೋ, ಅದು ಸಣ್ಣದ್ರಲ್ಲೇ ನನಗೆ ಇದಾಗಿದೆ ಅಂತ ಹೇಳಿ ಅಂದ್ಕೊಂಡು ನಾನು ಆದರೂ ಬಿಡದಂಗೆ ಮೆಡಿಟೇಷನ್ ಅಂತೂ ಮಾಡ್ತಾನೇ ಇದ್ದೀನಿ ನಾನು. ಆಮೇಲೆ ಇವಾಗ ಈ 2 ಇಯರ್ಸಿಂದ ನನ್ನಲ್ಲಿ ನನಗೆ ಚೇಂಜಸ್ ಕಾಣೋದಕ್ಕೆ ಶುರುವಾಯಿತು. ನನಗೆ ಆವಾಗಿಂದ ನನ್ನಲ್ಲಿ ಪ್ರತಿಯೊಂದು ಚೇಂಜಸ್ ನನ್ನಲ್ಲಿ ಕಾಣ್ತಾ ಇದ್ದೀನಿ ಅಂತ ನನಗೆ ಅನ್ನಿಸ್ತಿದೆ. ಅದೇ ಬೇರೆಯವ್ರಿಗೆ ಹೆಂಗೆ ಅನ್ನಿಸ್ತಿದೆ ಗೊತ್ತಿಲ್ಲ ನನಗೆ. ನಾನು ಬಿಡ್ದಂಗೆ ಒಂದು ದಿನವೂ ತಪ್ಪಿಸಲ್ಲ. ಏನೋ ಒಂದಿನ ನಾನು ಬಿಟ್ಟನಂದರೆ ನನಗೇನೋ ಸಮಾಧಾನನೇ ಇರಲ್ಲ. ನನಗೆ ಎಷ್ಟನ ಎಲ್ಲನ ಯಾವ ಊರಿಗನ ಹೋಗಿ ಬರಲಿ, ಎಷ್ಟನ ಟಯರ್ಡ್ ಆಗಿರಲಿ, ಎದ್ದು ಮೆಡಿಟೇಷನ್ ಅಂತೂ ಮಾಡ್ಕೊತೀನಿ ನಾನು. ಒಂದಿನವೂ ಬಿಡೋದಿಲ್ಲ ನಾನು. ನಂಗೆ ತುಂಬ ಇಷ್ಟ ಅನ್ನಿಸುತ್ತೆ. ನನಗೇನು ಎಕ್ಸ್ಪೀರಿಯೆನ್ಸ್ ಆ ಥರ ಏನು ನನಗೆ ಅಷ್ಟೊಂದು ಆಗಿಲ್ಲ. ಆದರೂ ನನಗೇನೋ ಮೆಡಿಟೇಷನ್ ಬಿಡೋಕ್ಕೆ ಇಷ್ಟ ಆಗ್ತಿಲ್ಲ. ನನಗಿನ್ನೂ ಅದರಲ್ಲಿ ಪೂರ್ತಿ ಇನ್ವಾಲ್ವ್ ಆಗಬೇಕು, ಫುಲ್ ಅದರಲ್ಲೇ ಇದ್ಬಿಡಬೇಕು ಅಂತ ಅನಿಸುತ್ತೆ ನನಗೆ. ನನಗೆ ಬಂದು ಹೊಸದ್ರಲ್ಲಿ ನನಗೆ ಇಲ್ಲಿ ಫುಲ್ ರೆಡ್ ಬೆಂಕಿ ಥರ ಫುಲ್ ಈ ಥರ ತಿರುಗ್ತಾ ಇತ್ತು ನನಗೆ. ಅದಾದಮೇಲೆ ಮತ್ತೆ ಒಂದು ಸಲ ನನಗೆ ಮೆಡಿಟೇಷನ್ನಲ್ಲಿ ಈ ಫುಲ್ ಬ್ಲ್ಯಾಕು ಇಷ್ಟಿಷ್ಟು ದಪ್ಪ ಬಾಲ್ಸು ಬೀಳ್ತಾ ಇದೆ ನಮ್ಮ ಮೇಲೆ ಅಂತ ಅನ್ನಿಸ್ತು ನನಗೆ. ಅದು ಏನೋ ಎನರ್ಜಿ ಬಾಲ್ಸ್ ಅಂತ ಹೇಳಿದರು. ಆಮೇಲೆ ಒಂದು ಸಲ ನನಗೆ ನಮ್ಮ ತವ್ರ ಮನೆಯದು ಹಾಲಲ್ಲಿ ಒಂದು ಡೆಡ್ ಬಾಡಿ ಇಟ್ಕೊಂಡು ನಾವೆಲ್ಲರೂ ಕೂತ್ಕೊಂಡು ಅಳ್ತಾ ಇದ್ದೀವಿ ಅಂತ ಆ ಥರ ಒಂದು ಸೀನ್ ಕಾಣ್ತು ನನಗೆ. ಒಂದು ಸ್ವಲ್ಪ ದಿನಕ್ಕೆ ನನ್ನ ತಂದೆ ತೀರೋದ್ರು. ಆವಾಗ ಅನ್ನಿಸ್ತಾ, ನಾನು ಈ ಸೀನ್ ನಾನು ನೋಡಿದ್ನಲ್ಲ ನಾನು. ಆವಾಗ ನನಗೆ ಅರ್ಥ ಆಯಿತು, ಈ ಸೀನ್ ನಾನು ಮೆಡಿಟೇಷನಲ್ಲಿ ನಾನು ನೋಡಿದ್ದೀನಿ ಅಂತ ನನಗೆ ಅನ್ನಿಸ್ತು. ಆವಾಗ ಅರ್ಥ ಆಯಿತು, ನಮ್ಮ ತಂದೆದು ನನಗೆ ಮುಂಚೆನೇ ನನಗೆ ಸಿಗ್ನಲ್ಸ್ ಕೊಟ್ಟಿದೆ ಅಂತ ನನಗೆ ಅಂತ ಅನ್ನಿಸ್ತು ನನಗೆ. ಆವಾಗ ಆ ಸೀನು ನೋಡಿ ನನಗೆ ಆವಾಗ ನನ್ನ ತಂದೆದು ಡೆತ್ತು ಗೊತ್ತಾಗಿದೆ ಅಂತ ನನಗೆ ಗೊತ್ತಾಯಿತು. ಆವಾಗ ಈ ಥರ ಎಕ್ಸ್ಪೀರಿಯೆನ್ಸ್ ಸ್ಟಾರ್ಟಿಂಗಲ್ಲಿ ಆಯಿತು. ಮತ್ತು ಇವಾಗ ನನಗೇನೂ ಆಗಿಲ್ಲ. ಏನಂದರೂ ನನಗೆ ಒಟ್ಟಿಗೆ ತುಂಬ ಖುಷಿಯಾಗಿದ್ದೀನಿ, ತುಂಬ ಚೆನ್ನಾಗಿ ಅನ್ನಿಸ್ತಿದೆ ನನಗೆ. ಅವರು ಒಂದು ಸಲ ನಮ್ಮ ಮನೆಗೆ ಬಂದಿದ್ದರು. ಆವಾಗ ತುಂಬ 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 ಒಳ್ಳೆ ಎಕ್ಸ್ಪೀರಿಯೆನ್ಸ್ ಅವರು ಬಂದಾಗ ಆ ಖುಷಿ, ಆ ಆನಂದ ಅನ್ನೋದು ಒಂದು ವಾರದವರೆಗೂ ನನ್ನಿಂದ ಹೋಗಲಿಲ್ಲ. ಅದು ಅಷ್ಟು ಖುಷಿ ಇತ್ತು ನನಗೆ. ಅವ್ರು ಬಂದಾಗ ಅವರು ಅಡುಗೆ ಮಾಡಿದರು, ಎಲ್ಲ ಮಾಡಿದರು. ಅವರು ಮಾಡಿದ ಮೇಲೆ ಪಪ್ಪು ಟೇಸ್ಟ್ ನೋಡೋ ಅಂತ ಕೈಗೆ ಕೊಟ್ಟರು ಅವರು. ಹುಡುಕುಂದಿ ಸರ್ ಅಂತಂದರೆ ಪೆಟ್ಟು ಅಂತ ಹೇಳಿ ನನ್ನ ಕೈಗೆ ಹಾಕಿದರು. ಆದರೆ ಅದು ಒಂದು ಚೂರು ಬಿಸಿ ಇರಲಿಲ್ಲ. ಟೇಸ್ಟ್ ಅಂತೂ ಸೂಪರಾಗಿತ್ತು, ತುಂಬ ಚೆನ್ನಾಗಿತ್ತು. ಆ ಎಕ್ಸ್ಪೀರಿಯೆನ್ಸು ನನಗೆ ಅವಾಗ ಆಯಿತು. ಒಂದು ಸಲ ನಾವು ಈಜಿಪ್ಟಿಗೆ ಹೋಗಿದ್ವಿ. ಈಜಿಪ್ಟಲ್ಲಿ ಸಾರ್ ಜೊತೆಗೆ ನಾವು ಹೋಗಿದ್ವಿ. 2 ಬಸ್ ಮಾಡಿದ್ರು ಅವಾಗ. 2 ಬಸ್ಸಲ್ಲಿ ಒಂದು ಸ್ವಲ್ಪ ದೂರ ಒಂದು ಬಸ್ಸಿಗೆ, ಇನ್ನೊಂದು ಸ್ವಲ್ಪ ದೂರ ಇನ್ನೊಂದು ಬಸ್ಸಲ್ಲಿ ಬರೋರು ಅವರು. ನಮ್ಮ ಬಸ್ಸಲ್ಲಿ ಬಂದಾಗ ಸಾರಿಗೆ ಕಾಲು ಒತ್ತಬೇಕಾದ್ರೆ ಅವರು ಮಲ್ಕೋತೀನಿ ಅಂತ ಅಂದರು ಬ್ಯಾಕ್ ಸೀಟಲ್ಲಿ. ಆವಾಗ ಇಲ್ಲಿ ಕುತ್ಕೋ ಬಾ ಅಂತ ಕೈ ತೋರಿಸಿ ನನ್ನ ತೊಡೆ ಮೇಲೆ ಅವ್ರು ಮಲ್ಕೊಂಡ್ರು. ನನಗೆಷ್ಟು ಖುಷಿ ಆಯಿತು ಅಂತಂದರೆ ಅಷ್ಟು ಖುಷಿ ಆಯಿತು. ಅವ್ರ ಬಗ್ಗೆ ನಾವು ಎಷ್ಟು ತಿಳ್ಕೊಂಡ್ರೂ ಕೂಡ ಕಮ್ಮಿನೇ. ನಾವಿನ್ನೂ ಏನು ತಿಳ್ಕೊಂಡೇ ಇಲ್ಲ ಅನ್ನೋಷ್ಟು ಅವ್ರ ಬಗ್ಗೆ ನಾವು ತಿಳ್ಕೊಬೇಕು ಅಂತ ಅನ್ನಿಸ್ತು ನನಗೆ. ಇವಾಗಂತೂ ಇನ್ನೂ ಆ ಥರ ಅನ್ನಿಸ್ತಾ ಇದೆ. ನಾವು ಎಷ್ಟು ತಿಳ್ಕೊಂಡು ಬರೀ 1% ತಿಳ್ಕೊಂಡಿದ್ದೀವಿ ಅಂತ ಅನ್ನಿಸ್ತಿದೆ ನನಗೆ. ಇನ್ನೂ ಜಾಸ್ತಿ ತಿಳ್ಕೊಬೇಕು ಅವ್ರ ಬಗ್ಗೆ. ಗುರುಗಳ ಬಗ್ಗೆ ನಾವು ಎಷ್ಟು ತಿಳ್ಕೊಂಡ್ರೂ ಕಮ್ಮಿನೇ ಅಂತ ಅನ್ನಿಸ್ತಾ ಇದೆ ನನಗೆ. ನಾವು ತೋಟದಲ್ಲಿ ಒಂದು ಪಿರಮಿಡ್ ಕಟ್ಕೊಂಡ್ವಿ ನಾವು. ಅದು ಏನು ಆ ತೋಟ ತೊಗೊಂಡ್ಮೇಲೆ ನಮ್ಗೆ ಯಾಕೋ ಏನೋ ನನಗೂ ನಮ್ಮ ಹಸ್ಬೆಂಡಿಗೂ ಇಬ್ರಿಗೂ ಅಲ್ಲೊಂದು ಪಿರಮಿಡ್ ಮಾಡಬೇಕು ಅಂತ ತುಂಬ ಅನ್ನಿಸ್ತಾ ಇತ್ತು. ಅಲ್ಲಿ 1-2 ಕ್ಲಾಸಸ್ಸು ಮಾಡಿಸಿದ್ವಿ. ತುಂಬ ಚೆನ್ನಾಗಿತ್ತು. ಒಂದು ಸಲ ಪ್ರೇಮ್ನಾಥ್ ಸರ್ ಬಂದಿದ್ದರು.
ಹಂಗೆ ಎರಡು ಸಲ ಕ್ಲಾಸ್ ಮಾಡಿಸಿದ್ವಿ ನಾವಲ್ಲಿ. ತುಂಬ ಚೆನ್ನಾಗಾಯಿತು ಕ್ಲಾಸಸ್ ಎಲ್ಲ. ತುಂಬ ಜನ ಬಂದರು. ತುಂಬ ಎಲ್ಲರೂ ಯಾರು ಬಂದ್ರೂ ತುಂಬ ಎನರ್ಜಿ ಇದೆ. ಏನಂದರೆ ಫುಲ್ ಗ್ರೀನರಿ ಇದೆ, ಪ್ರಕೃತಿನೂ ಇದೆ, ಪಿರಮಿಡು ಇದೆ. ಎರಡೂ ಇರೋದ್ರಿಂದ ಅಲ್ಲಿ ತುಂಬ ಎನರ್ಜಿ ಚೆನ್ನಾಗಿದೆ ಅಂತ ತುಂಬ ಜನ ಎಲ್ಲರೂ ಬಂದವರೆಲ್ಲ ಹೇಳ್ತಾ ಇರ್ತಾರೆ. ಒಂದು ಸಲ ಕ್ರಿಸ್ಟಲ್ ಪಿರಮಿಡ್ ಪ್ರದೀಪ್ ಸಾರೂ ಬಂದಿದ್ದರು ಅವರು ಅಲ್ಲಿಗೆ. ಅವರು ಬಂದು ನೋಡ್ಕೊಂಡು ಹೋದರು. ಎಲ್ಲ ಪಿರಮಿಡ್ಸ್ನೆಲ್ಲ ಅವ್ರು ಆನ್ ದ ವೇ ನೋಡ್ಕೊಂಡು ಹೋಗ್ತಾಯಿದ್ರು. ಅವಾಗ ನಮ್ಮ ಇಲ್ಲಿಗೂ ಬಂದಿದ್ದರು, ಅವರು ನೋಡ್ಕೊಂಡು ಹೋದರು. ಯಾರಾದರೂ ಬಂದು ಮಾಡ್ಕೋಬೋದು ಅಲ್ಲಿ. ಅವ್ರಿಗೆ ಇಲ್ಲ ಅಂತ ಹೇಳೋದೇ ಇಲ್ಲ. ಯಾರಾದರೂ ಬಂದು ಮೆಡಿಟೇಷನ್ ಮಾಡ್ಕೋಬೋದು ಅಲ್ಲಿ. ಥ್ಯಾಂಕ್ ಯು ಸರ್. ಈ ಅವಕಾಶಕ್ಕಾಗಿ ತುಂಬ ತುಂಬ ಧನ್ಯವಾದಗಳು. ಸೊ ನಟರಾಜ್ ಆ್ಯಂಡ್ ಟೀಮ್ ಅವರು ಪಿರಮಿಡ್ ಧ್ಯಾನ ಭಾರತ ಒಂದು ಪ್ರಾಜೆಕ್ಟ್ ನಡಿ ಕರ್ನಾಟಕದಲ್ಲಿ ಮತ್ತು ಆಂಧ್ರದಲ್ಲಿ ಮತ್ತು ಎಲ್ಲ ಕಡೆ ಎಷ್ಟು ಪಿರಮಿಡ್ ಇದ್ದಾವೆ, ಯಾವ ಊರಲ್ಲಿ ಎಷ್ಟಿದ್ದಾವೆ, ಯಾವ ಥರ ಫಂಕ್ಷನ್ ಮಾಡ್ತಾ ಇದ್ದಾವೆ ಅಂತ ಒಂದು ಪ್ರಾಜೆಕ್ಟ್ ಇಟ್ಕೊಂಡು ಬರ್ತಾ ಇದ್ದಾರೆ. ಇದು ತುಂಬ ಶ್ಲಾಘನೀಯವಾದ ಕೆಲಸ. ಯಾಕೆ ಅಂತಂದರೆ ಈಗ ನಮಗೆ ಗೊತ್ತಿರೋಲ್ಲ ನಮ್ಮೂರಲ್ಲಿ ಎಷ್ಟು ಪಿರಮಿಡ್ ಇದೆ ಅಂತಂದು ಎಷ್ಟೋ ಸಲ ನಮಗೆ ಗೊತ್ತಿರೋದಿಲ್ಲ. ನಮಗೆ ಗೊತ್ತಿರೋದೊಂದು 3-4 ಪಿರಮಿಡ್ ಇದೆ ಅಂತ ಅಂದ್ಕೊಂಡಿರ್ತೀವಿ. ಬಟ್ ಅದರ ಆಳತೆಗೆ ಹೋದಾಗ ಗೊತ್ತಾಗುತ್ತೆ, ಇಲ್ಲ ಅವರು ಕಟ್ಟಿದ್ದಾರೆ ಇವರು ಕಟ್ಟಿದ್ದಾರೆ ಅಂತಂದು. ಸೊ ಇದೊಂದು ಎಲ್ಲರಿಗೂ ಪಿರಮಿಡ್ಗಳು ಪರಿಚಯ ಆಗುವಂಥ ಕೆಲಸ. ಆಮೇಲೆ ಈಗ ಯಾರಾದರೂ ಒಂದು ಊರಿಂದ ಒಂದು ಊರಿಗೆ ಬರಬೇಕು ಅಂತಂದರೆ, ಹೊಸಬ್ರು ಬರಬೇಕು ಅಂದರೂ ಕೂಡ ಎಲ್ಲೂ ಇನ್ಫಾರ್ಮೇಷನ್ ಸಿಗಲ್ಲ. ಸೊ ಇದೊಂದು ಡಾಕ್ಯುಮೆಂಟ್ರಿ ಮಾಡ್ತಾ ಇದ್ದಾರೆ. ಅದು ಕೇವಲ ಅವ್ರ ಕೆಲಸ ಅಲ್ಲ, ಇದು ಈ PSSMಗೆ ಒಂದು ದೊಡ್ಡ ಅಸೆಟ್. ಇದು ಒಂದು ಡೈರೆಕ್ಟ್ರಿ ಥರ ಒಂದು ಕೆಲಸ ಮಾಡ್ತಾ ಇದ್ದಾರೆ. ಸೊ ಅವರಿಗೆ ಕೂಡ ಅವರ ಕೆಲಸ ಯಶಸ್ವಿಯಾಗಲಿ ಅಂತ ಹಾರೈಸ್ತಾ ಇದ್ದೀನಿ. ಹಾಗೆ ಅವರು ಯಾವುದೋ ಒಂದು ಸ್ಪಾನ್ಸರ್ಡ್ ಪ್ರೋಗ್ರಾಮ್ ಅಲ್ಲ, ಅವರೇ ಸ್ವಂತವಾಗಿ ಇದನ್ನು ಮಾಡ್ತಾ ಇರೋದ್ರಿಂದ ಪ್ರತಿಯೊಬ್ಬರು ಕೂಡ ಆರ್ಥಿಕವಾಗಿ ಅವ್ರು ಮಾಡೋ ಕೆಲಸಕ್ಕೆ ಸಹಾಯ ಹಸ್ತ ಕೊಡಬೇಕು. ಪ್ರತಿಯೊಬ್ಬರೂ ಆರ್ಥಿಕವಾಗಿ ನೀವು ಕೋಆಪ್ರೇಟ್ ಮಾಡಬೇಕು ಅಂತಲೇ ಇಲ್ಲ. ಸೊ ನಿಮ್ಮ ಕೈಲಾದರೆಲ್ಲ ಮಾಡಿ, ಯಾರಿಗೆ ಆಗೋದಿಲ್ವೋ ಅವರು ಪಿರಮಿಡ್ ಇನ್ಫಾರ್ಮೇಷನ್ ಕೊಡಿ. ದಟ್ ಈಸ್ ಆಲ್ಸೋ ಮೋಸ್ಟ್ ಇಂಪಾರ್ಟೆಂಟು. ದಟ್ ಈಸ್ ದ ಮೇನ್ ಪರ್ಪಸ್ ಆಫ್ ದಿಸ್ ಪ್ರಾಜೆಕ್ಟು. ನಿಮ್ಮೂರಲ್ಲಿ ಬಂದಾಗ, ಸೊ ನಿಮ್ಮೂರಲ್ಲಿ ಎಷ್ಟು ಪಿರಮಿಡ್ ಇದ್ದಾವೆ, ಯಾರ್ಯಾರು ನಡೆಸ್ತಾ ಇದ್ದಾರೆ, ಅದು ಪಬ್ಲಿಕ್ ಪಿರಮಿಡ್ ಆಗಿರ್ಬೋದು, ನಿಮ್ಮ ಮನೆ ಮೇಲ್ಗಡೆ ಇರೋಂತಹ ಪಿರಮಿಡ್ ಆಗಿರ್ಬೋದು, ಇನ್ಫಾರ್ಮೇಷನ್ ಕೊಡೋದ್ರಿಂದ ಅವರಿಗೆ ತುಂಬ ಸಹಾಯ ಆಗುತ್ತೆ. ಸೊ ಆ ಥರ ಕೂಡ ಎಲ್ಲರೂ ಕೋಆಪ್ರೇಟ್ ಮಾಡಿದರೆ ಮಾತ್ರ ನಾವೊಂದು ಈ ದೊಡ್ಡ ಈ ಮಹೋನ್ನತ ಕಾರ್ಯನ ಸಕ್ಸಸ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ದಯವಿಟ್ಟು ನಿಮ್ಮೂರಿಗೆ ಬಂದಾಗ ತಪ್ಪಿದ್ರೆ ನಿಮ್ಮೂರಿಗೆ ಫೋನ್ ಮಾಡಿದಾಗ ನಿಮ್ಮದು ಇನ್ಫಾರ್ಮೇಷನ್ ಕೊಡಿ, ನಿಮ್ಮೂರದ್ದು ಇನ್ಫಾರ್ಮೇಷನ್ ಕೊಡಿ. ನಿಮಗೆ ಏನೇನು ಗೊತ್ತಿದೆಯೋ, ಪಿರಮಿಡ್ ಎಲ್ಲೆಲ್ಲಿದೆ ಅಂತ ಗೊತ್ತಿದೆಯೋ ಅದ್ರ ಬಗ್ಗೆ ಎಲ್ಲ ಇನ್ಫಾರ್ಮೇಷನ್ ಕೊಡಿ ಅಂತ ನಾನು ತಮ್ಮಲ್ಲಿ ಮತ್ತೊಮ್ಮೆ ನಾನು ಕಳಕಳಿಯಾಗಿ ಮನವಿ ಮಾಡ್ತೀನಿ.